ಕೆನಲ ನೀರು ಮತ್ತು ಮಳೆ ನೀರು ರೀ ಎರಡು ಕಲಿತು ನಮ್ಮ ಹೊಲ್ದಾಗ ಹೋಗ್ಕೊಂಡು ಎಲ್ಲ ಇದು ಹೊಲ ಬೆಳೆ ಲಾಸ್ ಆಗ್ಯಾವ ರೀ. ಹಿರಿಯ ಗೊಬ್ಬರ ಭಾಳ ತೊಂದರೆ ಆಗ್ಯದ ರೀ. ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ನಮ್ಮ ಹೆಂಡ್ರನ್ನ ಕರ್ಕೊಂಡು ಹೋಗಿ ಲೈನಿಗೆ ನಿಂತು 2 ಚೀಲ ತಂದೀವಿ ರೀ ಮೇಡಮ್. ಕಳೆದ ತಿಂಗಳಲ್ಲಿ ಸುರಿದ ಸತತ ಮಳೆಯಿಂದಾಗಿ ಯಾದಗಿರಿ ಜಿಲ್ಲೆಯಾದ್ಯಂತ ಬೆಳೆದಿರತಕ್ಕಂಥ ಬೆಳೆಗಳಾದ ತೊಗರಿ, ಹತ್ತಿ, ಹೆಸರು ಸಂಪೂರ್ಣ ಜಲಾವೃತಗೊಂಡು ಬೆಳೆ ಹಾನಿ ಆಗಿದೆ. ಆ ಹಿನ್ನೆಲೆಯಲ್ಲಿ ರೈತರು ಪರಿಹಾರಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸುರಪುರ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ 3-4 ರೈತರ ಜಮೀನುಗಳಿಗೆ ಹಳ್ಳದ ನೀರು ಹರಿದುಕೊಂಡು ಬಂದು ಒಡೆದುಕೊಂಡು ಸಂಪೂರ್ಣ ಜಮೀನು ತುಂಬ ಸವಳು ಆವರಿಸಿಕೊಂಡಿದೆ. ಇದರಿಂದ ಭೂಮಿ ಫಲವತ್ತತೆ ಕಳೆದುಕೊಂಡಿದೆ. ಹಾಗಾಗಿ ಆ ರೈತರು ಕಂಗಾಲಾಗಿದ್ದಾರೆ. ಅಷ್ಟೇ ಅಲ್ಲದೆ ಆ ಭೂಮಿ ಫಲವತ್ತತೆ ಬರಬೇಕು ಅಂತಂದರೆ ರೈತರು ಸಾಕಷ್ಟು ಪರಿಶ್ರಮ ಹಾಕಬೇಕಾಗುತ್ತೆ ಮತ್ತು ಸಾಕಷ್ಟು ಖರ್ಚು ವೆಚ್ಚ ಕೂಡ ತಗುಲುತ್ತದೆ. ಆ ಒಂದು ಖರ್ಚು ವೆಚ್ಚ ಕೂಡ ಸರ್ಕಾರವೇ ಭರಿಸಬೇಕಂತೇಳಿ ಆ ಒಂದು ರೈತರು ಮನವಿ ಮಾಡ್ತಾ ಇದ್ದಾರೆ. ಮಳೆ ಭಾಳ ಆಗಿದೆ ರೀ ಈ ವರ್ಷ. ಇಲ್ಲಿ ನೀರು ಹಳ್ಳದವಲ್ಲ ರೀ. ನಮ್ಮ ಹೊಲಗಳು ಭಾಳ ದೂರಲಿದ್ದ ನೀರು ಬರ್ತಾವೆ ರೀ. ನಮ್ಮ ರುಕ್ಮಾಪುರ್ಲಿದ್ದ, ಎಂಕ್ಯಾಪುರ್ಲಿದ್ದ ನಮ್ಮ ಊರು ನೀರು ಊರನ್ನು ಚರಂಡಿವು ಹೊಲ್ದು ಎಲ್ಲ ಕಲ್ತುಗೇಸಿ ಒಂದಲ್ಲಿಗೆ ಕಲಿತೇವೆ ರೀ. ಕಲ್ತು ನೀರು ಬಂದುಗೇಸಿ ಎಲ್ಲದೆಲ್ಲ ಎಲ್ಲ ಹೊಲ್ದೊಳಗೆ ಹೊಡೆದು ಎಲ್ಲ ಹೊಲಗಳು ಸರ್ವನಾಶ ಆಗಿಬಿಟ್ಟಾವ್ರಿ. ಒಂದು ಹೊಲ್ದಾಗ ಹೊಡೆದು ಒಂದು ಹೊಲ್ದಾಗ ಹೊಡೆದು ಬಿಟ್ಟಾವ್ರಿ. ಮಳೆ ಭಾಳ ಹೆಚ್ಚಾಗ್ಯದ ರೀ. ಸುರಪುರ ತಾಲೂಕದಾಗ ಭಾಳ ಹೆಚ್ಚು ರೀ ಮಳೆ ನಮ್ಗೆ. ಏನು ನಾವು 9 ಎಕರೆ 31 ಗುಂಟೆ ಹತ್ತಿನೇ ಹೆಚ್ಚಿವಿ ರೀ ಮೇಡಮ್. ನಮ್ಮದು 1 ಎಕರೆದಷ್ಟು ಅಷ್ಟೇ ಉಳದ ನೋಡ್ರಿ. ಅಷ್ಟು ಲಾಸ್ ಆಗ್ಯಾರ ಎಲ್ಲ ಹಳ್ಳದೊಲ್ಲ ರೀ. ನಮ್ಮ 2 ಕಡೆಗೆ ಹಳ್ಳ ಅವ್ರಿ. ಒಂದು ದೊಡ್ಡ ಹಳ್ಳ ಬರ್ತದೆ ರೀ, ಒಂದು ಸಣ್ಣ ಹಳ್ಳನೇ ನಮ್ಮ ಹೊಲ್ದಾಗ ಬಂದುಬಿಡ್ತಾರೆ ಒಟ್ಟು ಹೊಡ್ಕೊಂಡು. ಹಿಂದುಗಡೆ ಚಲೋ ಬೆಳೆದೀವಿ ರೀ. 1 ಎಕರೆಗೆ 9-10 ಕ್ವಿಂಟಲ್ ಬೆಳೆದೀವಿ ರೀ. ಮತ್ತೇನು ರೀ ಅವರೇ ಏನೋ ರೈತರದ್ದು ಅನಾಹುತ ಆಗ್ಯದ ಅಂತೇಳಿ ಎಲ್ಲ ಮಾಡಿದಂತ್ರ ಕರೆನೇ ಆದ್ರೆ ಬೀಜ ತಂದಿವಿ, ಗೊಬ್ಬರ ಬಿತ್ತೀವಿ, ಗೊಬ್ಬರ ಸಿಕ್ಕಿಲ್ಲ ರೀ ಸರ್. ಹೆಂಡ್ರು ಮಕ್ಕಳು ಹೋಗಿ ಬೆಳತಾನ ಲೈನಿಗೆ ನಿಂತ್ರೆ 2 ಚೀಲ ಕೊಟ್ಟಾರ್ರಿ. ಅವು ಹೀರೆ ಗೊಬ್ಬರ ಕೊಟ್ರೇ ನಮ್ಮ ಅಡಿವಿ ಬೆಳಿತಾರೆ ಮೇಡಮ್. ಹೀರೆ ಗೊಬ್ಬರ ಕೊಡ್ಲಂದ್ರೆ ನಮ್ಮ ಅಡಿವಿ ಬೆಳೆಯೋದಿಲ್ಲ. ಅದು DAP 1500, 1600, 1650, 1900 ಹೇಳ್ತಾರೆ. ಇದು 300 ರೂಪಾಯಿ ಆದ್ರಿ. ಅದು DAP ಕಲಿಸಿ ಕೊಟ್ರೆ ನಮ್ಗೆ ಹೊಲ ಸ್ವಲ್ಪ ಜಾಸ್ತಿ ಓದ್ತದೆ ರೀ. ಜಾಸ್ತಿ ಹೋದ್ರೆ ಅದು ಹೀರೆ ಗೊಬ್ಬರಕ್ಕೆ ನಮ್ಗೆ ಪಡ್ತಲ್ ಕಲ್ತದೆ ರೀ. ಅದು 1500 ರೂಪಾಯಿಗೆ ಒಂದು ಚೀಲ ತೊಗೊಂಬಂದು 9 ಎಕರೆಗೆ ಹಾಕಂದ್ರೆ ಎಲ್ಲಿದ್ದು ಹಾಕಂಗಿವಿ ರೀ ಮೇಡಮ್. ಹೀರೆ ಗೊಬ್ಬರ ಭಾಳ ತೊಂದರೆ ಆಗ್ಯದ ರೀ. ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ನಮ್ಮ ಹೆಂಡ್ರನ್ನ ಕರ್ಕೊಂಡು ಹೋಗಿ ಲೈನಿಗೆ ನಿಂತು 2 ಚೀಲ ತಂದೀವಿ ರೀ ಮೇಡಮ್. ನಮಗೆ ಭಾಳ ಬೇಕಾಗಿತ್ತು ರೀ ಮೇಡಮ್. ಎಕರೆಕ ಎರಡು ಪ್ಯಾಕೆಟ್ ಅಂದರೆ 9 18 ಚೀಲ ಪ್ಯಾಕೆಟ್ ಬೇಕಾಗಿತ್ತು ಮೇಡಮ್. ಅದ್ರಾಗ 4 ಪ್ಯಾಕೆಟ್ ಕೊಟ್ಟಾರೆ ಮೇಡಮ್. 9 ಎಕರೆಗೂ ಚಲೋ ಗೊಬ್ಬರ ಬಿತ್ತಂದ್ರೆ ಆಗ್ತದೇನು ಮೇಡಮ್? ಆಗಲ್ಲ ಮೇಡಮ್. ಎಲ್ಲ ಭಾಳ ತ್ರಾಸ್ದಾಗಿವಿ ನೋಡಿ ಮೇಡಮ್. ಎಲ್ಲ ರೈತರು ಮೇಡಮ್. ನಾವು ಒಬ್ಬವನ್ನೆಲ್ಲ ಎಷ್ಟು ಖರ್ಚು ಮಾಡಿರಿ ನೀವು ಬೆಳೆ ಬೆಳೆಯಲ್ಲ? ಹೇಳ್ರಿ 1,20,000-30,000 ರೂಪಾಯಿ ಖರ್ಚು ಮಾಡಿಬಿಟ್ಟಿವಿ ರೀ. ಬೀಜದ್ದು ಬಂತು, ಎಲ್ಲ ಗೊಬ್ಬರದ್ದು ಬಂತು, ಎಲ್ಲ ಬಂತು. ಇನ್ನೂ ಗೊಬ್ಬರ ಸಿಕ್ಕರೆ ಇನ್ನೂ ಭಾಳ ಖರ್ಚು ಆಗ್ತತ್ತು ರೀ. ಏನು ರೀ, ಒಂದು ಸಲ ಗೊಬ್ಬರ ಹಾಕಿವಿ ರೀ, ಎಣ್ಣೆ ಹೊಡೆದ್ವಿ, ಸದಿ ತೆಗ್ದ್ವಿ. ಈಗ ಒಂದು 15 ದಿನ ಆಯ್ತು ರೀ ಹೊಲ್ದಾಗ ಕಾಲು ಇಡ್ಲಾರ್ದಂಗೆ ಆಗ್ಯದ ರೀ. 2-3 ದಿನದಿಂದ ಭಾಳ ಅತಿ ಹೆಚ್ಚದ ರೀ ಮಳೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಈಗ ಸುರಪುರ್ಲಿಸಿ ಗಂಜಿನ್ಲಿಸಿ ಬರ್ತದೆ ರೀ ನೀರು. APMC ಸುರಪುರ ಟೌನ್ಯಾಗ ಅರ್ಧ ನೀರು ಬರ್ತದೆ ರೀ. ಈಗ ನಮ್ಮೂರ್ದು ಬರ್ತದೆ ರೀ, ರುಕ್ಮಾಪುರದ್ದು, ಖಾನಾಪುರ SH. ಇವು ಕನಿಷ್ಠ 300-500 ಎಕರೆದ ನೀರು ಬರ್ತದೆ ರೀ ಹಳ್ಳಕ್ಕೆ. ಬಂದು ನೀರು ಒಂದೇ ಸಣ್ಣ ಕೌಲ್ಯಾಗ ನೀರು ಅಂತಂದ್ರೆ ಹಿಡಿಯದಲ್ಲ ರೀ. ಅದು ಹೊಲ್ದಾಗ ಒಕ್ಕಂತು ಅಂತಂದ್ರೆ ಹೊಲ ಬೆಳೆ ಸಂಪೂರ್ಣ ಹಾಳಾಗಿ ಹೋಗ್ತದೆ ರೀ. ಕಿತ್ಕೊಂಡು ಹೋಗುತ್ತೆ, ಕೊಚ್ಕೊಂಡು ಹೋಗ್ತದೆ. ನಾವು ಮಾಡಿದ ಖರ್ಚು ಲಾಸ ಆಗ್ತದೆ. ಇದರಲ್ಲಿಸಿ ಆ ಹಳ್ಳ ಸರಿಯಾಗಿ ಮಾಡಿದ್ರಂದ್ರೆ ಸ್ವಲ್ಪ ಪ್ರಮಾಣ ಕಮ್ಮಿ ಆಗ್ಬೋದು ರೀ ಅದರಲ್ಲಿ. ಈಗ ನೀವು ಎಷ್ಟು ಎಕರೆದಲ್ಲಿ ಏನು ಬೆಳೆ ಬೆಳೆಯೋದು? ನಮ್ಮದು 1 4 ಎಕರೆ ಅದ ರೀ. ನಾವು ಹತ್ತಿನೇ ಬೆಳಿತೀವಿ ರೀ. ಎಷ್ಟು ಎಕರೆ ಹಾಳಾಗಿದೆ? ನಮ್ಮದು 1 2 ಎಕರೆ ಹಾಳಾಗ್ಯದ ರೀ. ಏನು ಮಳೆಯಲ್ಲಿಂದನೇ ಹಾಳಾಗ್ಯದ ರೀ. ಮಳೆ ನೀರು ಬಂದೇ ಹಾಳಾಗ್ಯದ ರೀ. ಹಳ್ಳ ಬರ್ತಾರೆ, ಹಳ್ಳ ಬಂದು ಕೇಸಿ ಹಳ್ಳ ನೀರು ಒಕ್ಕೊಂಬಿಟ್ಟು ಅಂದ್ರೆ ಹೊಲ್ದಾಗ ಒಕ್ಕೊಂಬಿಡ್ತದೆ ರೀ ಬಂದು ಕೇಸಿ. ಅದರ್ಲಿಂದನೇ ಹಾಳಾಗ್ಯದ ರೀ ನಮ್ಮ ಹೊಲನ. ನಮ್ಮದು ಅದು ಹಳ್ಳ ಸರಿ ಪಡಿಸ್ಬೇಕು ರೀ. ಅದು ಪರಿಹಾರ ಕೊಡ್ಬೇಕು ರೀ. 2 ಮಾಡ್ಬೇಕು ರೀ. ಹಳ್ಳದ ಪಕ್ಕನೇ ಹೊಲ ಅದ್ರಿ ನಮ್ಮದು. ಇದು ಹೊಲ ಲೀಜಿಗೆ ಹಾಕೊಂಡಿವ್ರಿ. ಇದು 11 ಎಕರೆ ಅದ ಹೊಲ. ಇದು ಕೆನಲ ಆದ್ರೆ ಹೊಲ್ದ ಬಾಜು ಕೆನಲ ರಿಪೇರಿ ಇಲ್ಲ ರೀ. ಆಮೇಲೆ ಕೆನಲ ನೀರು ಮತ್ತು ಮಳೆ ನೀರು ರೀ ಎರಡು ಕಲಿತು ನಮ್ಮ ಹೊಲ್ದಾಗ ಹೋಗ್ಕೊಂಡು ಎಲ್ಲ ಇದು ಹೊಲ ಬೆಳೆ ಲಾಸ್ ಆಗ್ಯಾವ ರೀ. ಇದು ಖರ್ಚು ಸುಮಾರು ಒಂದು 2 ಲಕ್ಷ ಬಂದಂಗೆ ರೀ ಖರ್ಚು. ಇದೆಲ್ಲ ಎಣ್ಣೆ ಗೊಬ್ಬರ ಬೀಜ ಅಂದರೆ ಇದಕ್ಕೇನು ಪರಿಹಾರ ಕೊಡ್ಬೇಕಂತ ಕೇಳಾಗ್ತದೆ ರೀ. ನಾವು ಸ್ವಲ್ಪ ಮಕ್ಕಂತೀವಿ ರೀ ಜಮೀನು ರೀ. ಮಳೆಯಿಂದ ಇಷ್ಟು 4 ಎಕರೆ 37 ಗುಂಟೆ ಒಳಗೆ ಹತ್ತಿ ಬಿತ್ತಿದ್ದೆ ರೀ. ಹತ್ತಿ ಬಿತ್ತಾರೆ ನೀರಿನಿಂದ ಎಲ್ಲ ಲಾಸ್ ಆಗಿಬಿಡೋದು ಮೇಡಮ್. ಮಳೆ ನೀರು ಇದು ಹಳ್ಳದ ಇಲ್ಲಿ ಎಲ್ಲ ಒತ್ತುವರಿ ಹಾಕಿಸಿಂದ ಹೊಲ್ದಾಗ ಹೊಡೆದ ಕಿಸಿಂದ ಎಲ್ಲ ಜಮೀನಾಗ ನೀರು ನಿಂತ್ಬಿಟ್ಟದ್ರಿ. ಎಷ್ಟು ಎಕರೆ ಲಾಸ್ ಆಗಿದೆ ಸರ್ ಅಂದಾಜು? ಇದು 4 ಎಕರೆ 37 ಗುಂಟೆ ಮೇಡಮ್ ಟೋಟಲ್.
4 ಎಕರೆ ಮೂರು ಒಟ್ಟು ಹತ್ತಿನೇ ಐತ್ರಿ ನೋಡ್ರಿ. ಪೂರ್ತಿ ಲಾಸ್ ಆಗಿದೆ. ಪೂರ್ವ ಲಾಸ್ ಮೇಡಮ್. ನೀರಿನಿಂದ ಬೆಳೆ ಇದೇ ನೀರಿಂತ ಬೆಳೆ ಎಲ್ಲ ಕೊಳೆ ರೋಗ ಬಂದ್ಬಿಟ್ಟದ್ರಿ. ಈಗ ಮೊಳಕಲ್ಲು ಮಟ್ಟ ಅವ್ರ ನೀರು. ಈಗ ಸುಮಾರು ಇಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅಂತಂದರೆ ಭಾಗಶಃ ಒಂದು 60% 70% ಬೆಳೆ ಹಾನಿಯಾಗ್ಯದ. ಆದರೆ ಈಗಾಗಲೇ ಸರ್ಕಾರದ ಮಾಹಿತಿ 24,000 ಹೆಕ್ಟರ್ ಆಗ್ಯದ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅವ್ರು. ಅದು ಯಾವುದು ಸತ್ಯಕ್ಕೆ ಸಮೀಪ ಅಲ್ಲದ ವಿಷಯ. ಸತ್ಯಕ್ಕೆ ದೂರ ಹೇಳ್ತಕ್ಕಂಥ ರಿಪೋರ್ಟ್ಗಳನ್ನು ಸರ್ಕಾರ ಆಗಲಿ, ಮಂತ್ರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ಕಾರಣಕ್ಕೆ ಅದನ್ನು ಒಪ್ಪಬಾರ್ದು. ಯಾಕಂದರೆ ಈಗ ರೈತ ಬೀಜಕ್ಕೆ ಈಗ ಹಾಕಿದ್ದು ಬರೋಬರನೇ ಬೀಜದ್ದೇ ಸುಮಾರು ಅಂದರೆ ಎಕರೆಗೆ 30,000 ತನಕ ಖರ್ಚು ಬರ್ತದೆ. ಮತ್ತು ಇನ್ನು ಎಕರೆಗೆ 30,000 ಅಂದರೆ ಅವನು ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ? ವೈಜ್ಞಾನಿಕವಾಗಿ ಬೆಳೆ ಪರಿಹಾರವನ್ನು ಕೊಡಬೇಕಂತ ಈ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನೀರಾವರಿ ಪ್ರದೇಶ ಶಾಪೂರ್ ಇರ್ಬೋದು, ಸುರ್ಪೂರ್ ಇರ್ಬೋದು, ಜೊತೆಗೆ ವಡಗೇರಿಯಲ್ಲಿರ್ಬೋದು, ಗುರುಮಠಕಲ್ ಇರ್ಬೋದು, ದೊಡ್ಡ ರೀತಿಯಲ್ಲಿ ಬೆಳೆ ಲಾಸ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಕೆಲವು ಭಾಗದಲ್ಲಿ ಮುಂಕಟ್ಟು ಬಿತ್ತಣಿಕೆ ಆಗಿರ್ತಕ್ಕಂಥ ಹತ್ತಿಗಳಲ್ಲಿ ಸ್ವಲ್ಪ ಕೆಂಪು ಏರೆ ಇರತಕ್ಕಂಥ ಅದು ಕಕ್ಸೇರಿ ಪಂಚಾಯಿತಿಯಲ್ಲಿ ಮತ್ತು ಜೊತೆಗೆ ಹೊಸಕೇರಿ ಪಂಚಾಯಿತಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಕೆಂಪು ಭೂಮಿ ಇದೆ. ಅಲ್ಲಿ 40-50 ಕಾಯಿ ಇವೆ. ಆದರೆ ಇವತ್ತು ಅಲ್ಲಿ ಮಳೆಯ ಸರಿ ಕಾಯಿ ಕೂಡ ಕೊಳೆತು ಹೋಗ್ತಾ ಇದೆ. ಇನ್ನು ಈ ಕಡೆ ಬರ್ತಕ್ಕಂಥ ಸಗರ್ ಮತ್ತು ರಸ್ತಾಪುರ, ಹತ್ತಿಗುಡ್ರು, ದೋರ್ನಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ಬೆಳೆಗಳು ನೋಡಿದರೆ ದೊಡ್ಡ ರೀತಿಯಲ್ಲಿ ಬಿತ್ತಿದ ಮ್ಯಾಕೆ ಮಳೆ ಹತ್ತಿದ ಮ್ಯಾಕೆ ಕಂಟಿನ್ಯೂ ಅದು ಒಕ್ಕಲಾಗದಂಗಾಗಿ ಒಂದು ಗೇಣೂ ಬಂದಿಲ್ಲ. ಹೂವು ಕಾಯಿನೂ ಕೂಡ ಫಲ ಉದುರೋಗಿದೆ. ಅಲ್ಲಿ ಹಾಕಿರ್ತಕ್ಕಂಥ ಬೀಜ, ಗೊಬ್ಬರ, ಕ್ರಿಮಿನಾಶಕ ದೊಡ್ಡ ರೀತಿಯಲ್ಲಿ ಲಾಸ್ ಆಗಿರ್ತಕ್ಕಂಥದ್ದು. ತಕ್ಷಣ ಸರ್ಕಾರ ಈಗಾಗಲೇ ಮಧ್ಯಪ್ರವೇಶ ಮಾಡಬೇಕಂತೇಳಿ ಆಗ್ರಹ ಕೂಡ ಜಿಲ್ಲಾಧಿಕಾರಿಗಳಿಗೆ ಮಾಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಮೊನ್ನೆ ಬಂದಿದ್ದರು 3 ದಿವಸದಿಂದನೇ ಶಾಪುರಕ್ಕೆ. ಅವತ್ತು ಕೂಡ ಹೇಳಿದ ಮ್ಯಾಕ ನಾವು ತಕ್ಷಣ ಸರ್ವೆ ಮಾಡ್ತೀವಿ ಅಂತಕ್ಕಂಥ ಮಾತಾಡಿದ್ದಾರೆ. ಆ ಸರ್ವೆ ಮಾಡೋ ಕಾಲಕ್ಕೆ ಅಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಗ್ರಾಮ ಲೇಖಪಾಲಕರು ಸರಿಯಾಗಿ ಮಾಡೋಂಗಿಲ್ಲ. ಊರಲ್ಲಿ ಒಂದು 25 ಜನ ಬೆಳೆ ಲಾಸ್ ಆಗಿತ್ತಪ್ಪ ಅಂದ್ರೆ ಅದು 100 ಜನ ಬೆಳೆ ಲಾಸ್ ಆಗಿ ಅಂತ ತೋರಿಸಿಗಿದೆ. 100 ಜನಕ್ಕೆ ಅನಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದು ನಿಂದಿರಬೇಕು. ನಿಜವಾಗಿ ಅಲ್ಲಿ ರೈತ 5 ಎಕರೆ ಇದ್ದಾವೆ ಲಾಸ್ ಆಗ್ಯಾನೋ, 10 ಎಕರೆ ಇದ್ದಾವೆ ಲಾಸ್ ಆಗ್ಯಾನ, ಸ್ಪಾಟಿಗೆ ಹೋಗಿ GPS ಮಾಡಿಗಿದೆ. ಬೆಳೆ ಪರಿಹಾರ ಕನಿಷ್ಠ ಹತ್ತಿಗೆ 50,000 ರೂಪಾಯಿ ಕನಿಷ್ಠ ಪರಿಹಾರ ಕೊಡಬೇಕಂತಕ್ಕಂಥ ಆಗ್ರಹ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ಹೆಸರಿಗೆ 25,000 ಕೊಡಬೇಕು, ತೊಗರಿ ಕನಿಷ್ಠ 25,000 ಕೊಡಬೇಕಂತಕ್ಕಂಥದ್ದನ್ನು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೆ. ಅದನ್ನು ನಾಟಿ ಮಾಡಬೇಕಾದ್ರೆ ಒಂದು ಎಕರೆಗೆ 5,000 ರೂಪಾಯಿ ಖರ್ಚು ನಾಟಿ ಮಾಡಿರ್ತೋತಾರೆ. ನಂತರದಲ್ಲಿ ಪ್ರಥಮವಾಗಿ ಅದಕ್ಕೆ ಕಳೆ ಸಿಂಪಡಣೆ ಮಾಡಬೇಕಾಗ್ತದೆ, ಔಷಧಿ ಚೆಲ್ಲಬೇಕಾಗ್ತದೆ, ಗೊಬ್ಬರ ಕೂಡ ಹಾಕ್ಬೇಕಾಗ್ತದೆ. ಈ ಒಂದು ತಿಂಗಳಲ್ಲೇ ಸುಮಾರು ಒಂದು 20,000 ರೂಪಾಯಿ ಖರ್ಚು ಆಗ್ತದೆ ಅದಕ್ಕೆ ಒಂದು ಎಕರೆದಿಂದ. ಇಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆ ಬಂದು ಕೆಲವು ಕಡೆ ಏನಾಗಿದೆ ಅಂದರೆ ಬೇರೆ ಹೊಲದ ನೀರು ಕೂಡ ಆ ಒಂದು ಗದ್ದೆಯಲ್ಲಿ ಹೋಗಿ ಆ ಒಂದು 2 ದಿನ 3 ದಿನ ಸಂಪೂರ್ಣವಾಗಿ ನೀರು ನಿಂತಪ್ಪ ಅಂದ್ರೆ ಆ ಒಂದು ಭತ್ತ ಕೂಡ ನಾಶ ಆಗಿದೆ. ಕೇಳಿದ್ರಲ್ಲ ವೀಕ್ಷಕರೇ, ರೈತರು ಏನೆಲ್ಲ ಮಾತಾಡಿದ್ರು ಅನ್ನೋದು ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ. ರೈತರ ನೆರವಿಗೆ ಸರ್ಕಾರ ಬರುತ್ತಾ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.